ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಇವತ್ತಿನ ಒಂದು ವಿಡಿಯೋದಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಯಾವುದೇ ಒಂದು ಅಕೌಂಟೆನ್ಸಿಲಿ ಈಗ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಸಬ್ಜೆಕ್ಟಲ್ಲಿ ಫುಲ್ ಸ್ಕೋರ್ ನಿಮಗೆ ಆಗಬೇಕು ಅಂತ ಹೇಳಿದರೆ ಥಿಯರಿನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ಇವತ್ತು 2 ಮಾರ್ಕ್ಸ್ ಕ್ವಶನ್ಸು ಒಂದು ಕಡೆ ಲೀಸ್ಟ್ ಮಾಡಿದ್ದೀನಿ, ನಿಮಗೆ ಹೆಲ್ಪ್ ಆಗುತ್ತೆ. ನೀವು ಕೂಡ ನೋಟ್ಸಲ್ಲಿ ಒಂದು ಕಡೆ ಲಾಸ್ಟಲ್ಲಿ ನೀಟಾಗಿ ಬರ್ಕೊಳ್ಳಿ, ರಿವಿಷನ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನಿಮಗೆ ಪಾರ್ಟ್ ಬಿ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಅದರಲ್ಲಿ ನಿಮಗೆ ಯಾವ್ಯಾವ ಚಾಪ್ಟರಿಂದ ಬರುತ್ತೆ ಅಂತ ಬ್ಲೂ ಪ್ರಿಂಟಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಚಾಪ್ಟರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನಿಂದ ಒಂದು ಕ್ವಶನ್ ಇರುತ್ತೆ. ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟಿಂದ ಒಂದಿರುತ್ತೆ, ಅಡ್ಮಿಷನ್ ಪಾರ್ಟ್ನರಿಂದ ಇರುತ್ತೆ, ಮತ್ತು ಡಿಸ್ಸೊಲ್ಯೂಷನಿಂದ ಇರುತ್ತೆ. ಹಾಗೆಯೇ ಶೇರ್ ಕ್ಯಾಪಿಟಲ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎ ಕಂಪನಿ, ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆ್ಯಂಡ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಿಂದ ಇರುತ್ತೆ. ಇಷ್ಟು ಚಾಪ್ಟರ್ಸಿಂದ ನಿಮಗೆ 2 ಮಾರ್ಕ್ಸಿಗೆ ಇರುತ್ತೆ. ಒಂದೊಂದು ಚಾಪ್ಟರಲ್ಲೂ ನಾವು ಯಾವ್ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟು ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಈ ಒಂದು ಚಾಪ್ಟರಲ್ಲಿ ನಮಗೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದರೆ ಏನು ಅಂತ ಗೊತ್ತಿರಬೇಕು, ಫಸ್ಟು ಮೀನಿಂಗ್ ಗೊತ್ತಿರಬೇಕು. ಸೊ ಅದೊಂದು ಬೇಸಿಕ್ ಕ್ವಶನ್. ಇಲ್ಲ ಈ ಕ್ವಶನ್ನು ಇಲ್ಲ ಅದಕ್ಕೆ ಎಕ್ಸಾಂಪಲ್ಸ್ ಆದರೂ ಕೇಳ್ಬೋದು, ಇಲ್ಲ ಮೀನಿಂಗ್ ಆದರೂ ಕೇಳ್ಬೋದು. ವಾಟ್ ಈಸ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್? Non-profit organization refers to those which are formed to render social service and are set up as charitable institution which function without any profit motive. ಈ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಏನೊಂದು ಸ್ಥಾಪನೆ ಆಗಿರುತ್ತೆ, ಅದಕ್ಕೆ ಯಾವುದೇ ಒಂದು ಪ್ರಾಫಿಟನ್ನು ನಾವು ಗಳಿಸಬೇಕು, ಯಾವುದೇ ರೀತಿ ಒಂದು ಮೋಟಿವ್ ಇರೋದಿಲ್ಲ, ಆದರೆ ಸರ್ವಿಸ್ ಕೊಡಬೇಕು, ಸೋಷಿಯಲ್ ವೆಲ್ಫೇರ್ ಆಫ್ ದಿ ಸೊಸೈಟಿ, ಅಂದರೆ ಸೊಸೈಟಿಗೆ ಏನಾದರೂ ಒಂದು ಮಾಡಬೇಕು ಅನ್ನೋದು ಅವ್ರ ಮೇನ್ ಮೋಟಿವ್ ಆಗಿರುತ್ತೆ. ಸೊ ಅದನ್ನು ನಾವು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಇಲ್ಲ 1 ಮಾರ್ಕಿಗಾದರೂ ಕೇಳ್ಬೋದು, ಇಲ್ಲ 2 ಮಾರ್ಕ್ಸಿಗಾದರೂ ಕೇಳ್ಬೋದು, ಇಲ್ಲ ಮ್ಯಾಥ್ ದ ಫಾಲೋವಿಂಗಲ್ಲಾದರೂ ಕೇಳಿರ್ಬೋದು. ಎಕ್ಸಾಂಪಲ್ಸು ನಿಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದಾದ್ರೂ ಎಕ್ಸಾಂಪಲ್ನ ನೀವು ಬರೀಬೋದು. ಈಗ ಸ್ಪೋರ್ಟ್ಸ್ ಕ್ಲಬ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಆಗಿರ್ಬೋದು, ಲೈಬ್ರರೀಸ್, ಇವೆಲ್ಲದೂ ಕೂಡ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಗೆ ಎಕ್ಸಾಂಪಲ್ಸ್ ಆಗುತ್ತೆ. ಇದರಲ್ಲಿ ಯಾವುದಾದ್ರೂ ನೀವು 2 ನೆನ್ಪಿಟ್ಕೊಳ್ಳಿ. ಇಲ್ಲ 2 ಮಾರ್ಕ್ಸಿಗೆ ಕೇಳಿದರೆ 2 ಬರಿಬೋದು, 1 ಮಾರ್ಕ್ಸಿಗೆ ಕೇಳಿದರೆ 1 ಬರಿಬೋದು. ನೆಕ್ಸ್ಟ್ ಕ್ವಶನ್, 2 ಫೀಚರ್ಸ್ ಆಫ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಇದು ತುಂಬ ಸಲ ರಿಪೀಟ್ ಆಗಿರೋ ಕ್ವಶನ್, ತುಂಬ ಇಂಪಾರ್ಟೆಂಟ್ ಕ್ವಶನ್ ಕೂಡ ಹೌದು. ಸಮರಿ ಆಫ್ ಕ್ಯಾಶ್ ಆರ್ ಬ್ಯಾಂಕ್ ಟ್ರಾನ್ಸಾಕ್ಷನ್. ಈ ಒಂದು ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಏನು ಒಂದು ಫೀಚರ್ಸ್ ಕೇಳಿದ್ದಾರೆ, ಇದು ಸಮರಿ ಆಫ್ ಕ್ಯಾಶ್ ಆರ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅನ್ನು ಹೊಂದಿರುತ್ತೆ. include both capital and revenue items. Next, 2 features of income and expenditure account. Include only revenue items of the current year. It include non-cash item also. ಅಂದರೆ ನೀವೆಲ್ಲ ಈ ಥರ 2 ಪಾಯಿಂಟ್ಸನ್ನು ನೆನ್ಪಿಟ್ಕೊಂಡು ಹೋಗಿ. ನೀವು 5 ಮಾರ್ಕ್ಸಿಗೆ ಇಲ್ಲ ಆಗಲಿ, ಇಲ್ಲ 6 ಮಾರ್ಕ್ಸಿಗಾಗಲಿ ನೀವೆಲ್ಲೂ ಕೂಡ ಥಿಯರಿ ಬರೆಯೋದಿಲ್ಲ. ಸೊ ನಿಮಗೆ 2 ಮಾರ್ಕ್ಸಿಗೆ ಬೇಕಾಗಿರುತ್ತೆ ಥಿಯರಿ, 1 ಮಾರ್ಕ್ಸಿಗೆ ಬೇಕಾಗಿರುತ್ತೆ. 2 ಪಾಯಿಂಟ್ಸನ್ನು ನೆನ್ಪಿಟ್ಕೊಂಡ್ರೆ 1 ಮಾರ್ಕ್ಸಿಗೆ ಕೇಳಿದ್ರು ನಿಮಗೆ ಹೆಲ್ಪ್ ಆಗುತ್ತೆ, 2 ಮಾರ್ಕ್ಸಿಗೆ ಕೇಳಿದ್ರೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಇದು ಕೂಡ ತುಂಬ ಇಂಪಾರ್ಟೆಂಟು, ಡಿಫ್ರೆನ್ಸಸ್ ಬಿಟ್ವೀನ್ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಆ್ಯಂಡ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ರೆಸಿಪ್ಟ್ ಮತ್ತು ಪೇಮೆಂಟ್ ಅಕೌಂಟಿಗೂ ಹಾಗೂ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಗೂ ಡಿಫ್ರೆನ್ಸ್ ಕೇಳಿದ್ದಾರೆ. ರೆಸಿಪ್ಟ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಏನಿದೆ, ಸಮರಿ ಆಫ್ ಕ್ಯಾಶ್ ಬುಕ್, ಇನ್ಕಮ್, ಸಮರಿ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್. It includes both capital and revenue items. Income and expenditure account, it includes only revenue items. ತುಂಬ ಕ್ವಶನ್ಸ್ ಇರೋದ್ರಿಂದ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇಲ್ಲ. ನೆಕ್ಸ್ಟು ಸೆಕೆಂಡ್ ಚಾಪ್ಟರ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್. ಈ ಒಂದು ಚಾಪ್ಟರಿಂದ ವಾಟ್ ಈಸ್ ಪಾರ್ಟ್ನರ್ಶಿಪ್. ಫಸ್ಟ್ ನಮಗೆ ಪಾರ್ಟ್ನರ್ಶಿಪ್ ಅಂದರೆ ಏನು ಅಂತ ಗೊತ್ತಿರಬೇಕು. ಇಲ್ಲ ಪಾರ್ಟ್ನರ್ಶಿಪ್ ಮೀನಿಂಗ್ ಆದರೂ ಕೇಳ್ಬೋದು, ಇಲ್ಲ ಡೆಫಿನೇಷನ್ ಆದರೂ ಕೇಳ್ಬೋದು. ಮೀನಿಂಗ್ ಕೇಳಿದರೆ 1 ಮಾರ್ಕ್ಸಿಗೆ ಕೇಳಿರ್ತಾರೆ ಆಲ್ಮೋಸ್ಟ್, ಇಲ್ಲ ಅಂದರೆ 2 ಮಾರ್ಕ್ಸಿಗೂ ಮೀನಿಂಗ್ ಇರುತ್ತೆ, ಇಲ್ಲ ಡೆಫಿನೇಷನ್ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಮೀನಿಂಗ್ ಅಂದರೆ ನಿಮ್ಮ ಓನ್ ವರ್ಡ್ಸಲ್ಲಿ ಬರೆಯೋದು. ಡೆಫಿನೇಷನ್ ಅಂದರೆ ಈಗ ಯಾವುದಾದ್ರು ಒಂದೀಗ 1932 ಪಾರ್ಟ್ನರ್ಶಿಪ್ ಆ್ಯಕ್ಟ್ ಪ್ರಕಾರ ಹೇಳಿದರೆ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋದು ಡೆಫಿನೇಷನ್. ಈಗ ಫಸ್ಟು ಮೀನಿಂಗ್ ನೋಡೋಣ. ಪಾರ್ಟ್ನರ್ಶಿಪ್ ಈಸ್ ಎ ರಿಲೇಷನ್ ಬಿಟ್ವೀನ್ 2 or more persons who join hands to set up a business and share the profit and loss. ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಕ್ತಿಗಳು ಏನು ಒಂದು ಕೂಡ್ಬಿಟ್ಟು ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆಯೇ ಅಲ್ಲಿ ಯಾವುದೇ ಒಂದು ಪ್ರಾಫಿಟ್ ಆಗಲಿ ಇಲ್ಲ ಲಾಸ್ ಆಗಲಿ ಅದನ್ನು ಶೇರ್ ಮಾಡ್ತಾರೆ. ಸೊ ಅದನ್ನು ನಾವು ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಅದು ಮೀನಿಂಗಲ್ಲಿ ಓನ್ ವರ್ಡ್ಸಲ್ಲಿ ಹೇಳೋದಾದರೆ. ಡೆಫಿನೇಷನ್ ಕೇಳಿದರೆ ಅಕಾರ್ಡಿಂಗ್ ಟು ಸೆಕ್ಷನ್ 4
of a Indian Partnership Act 1932. Partnership is the relation between the person who have agreed to share the profit of a business carried by all or any of them acting for all. ಸೊ ಈ ಡೆಫಿನೇಷನಲ್ಲಿ ನಾವು ಆಸ್ ಇಟ್ ಈಸ್ ಬರಿತಾ ಹೋಗಬೇಕಾಗತ್ತೆ. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್? ಈ ಪಾರ್ಟ್ನರ್ಶಿಪ್ ಡೀಡ್ ಬಗ್ಗೆ ನಿಮಗೆ ಎಲ್ಲ ಕ್ವೆಶನ್ ಪೇಪರಲ್ಲಿ ಎಲ್ಲಾದರೂ ಒಂದು ಕಡೆ ಆದರೂ ಕಾಣಿಸುತ್ತೆ ಅಂದ್ಕೊಳ್ತೀನಿ. ಇಲ್ಲ ಮ್ಯಾಥ್ ದ ಫಾಲೋವಿಂಗ್ ಅಲ್ಲಾದರೂ ಇರ್ಬೋದು. ಪಾರ್ಟ್ನರ್ಶಿಪ್ ಡೀಡ್ ಅಂತ ಕೊಟ್ಬಿಟ್ಟು ಅದ್ರ ಮುಂದೆ ನಾವು ರಿಟರ್ನ್ ಅಗ್ರಿಮೆಂಟ್ ಅಂತ ಹುಡುಕ್ಬೇಕಾಗತ್ತೆ. ಪಾಲುದಾರಿಕೆ ಒಪ್ಪಂದ ಅನ್ನೋದು ರಿಟರ್ನ್ ಅಗ್ರಿಮೆಂಟ್ ಅಂತ ಹುಡುಕ್ತೀವಿ. ಸೊ ಹಾಗಾಗಿ ಇದು 2 ಮಾರ್ಕ್ಸಿಗೆ ಮತ್ತೆ ಇಲ್ಲ ಮ್ಯಾಥ್ ದ ಫಾಲೋವಿಂಗ್ ಬರಲಿಲ್ಲ ಅಂದರೆ 2 ಮಾರ್ಕ್ಸಿಗೆ ಇರುತ್ತೆ, ಇಲ್ಲ 1 ಮಾರ್ಕ್ಸಲ್ಲಿ ಇರುತ್ತೆ. ಎಲ್ಲೋ ಒಂದು ಕಡೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಎಲ್ಲೋ ಒಂದು ಕಡೆ ಈ ಕ್ವಶನ್ ಇದ್ದೇ ಇರುತ್ತೆ. ಸೊ ವಾಟ್ ಈಸ್ ಪಾರ್ಟ್ನರ್ಶಿಪ್ ಡೀಡ್? Partnership deed is an written agreement on stamp paper containing terms of partnership duly signed by all partners. ಪಾಲುದಾರಿಕೆ ಒಪ್ಪಂದ ಅಂತ ಹೇಳಿದ್ರೆ ಇದೊಂದು ರಿಟರ್ನ್ ಅಗ್ರಿಮೆಂಟ್ ಆಗಿರುತ್ತೆ. ಒಂದು ಸ್ಟಾಂಪ್ ಪೇಪರ್ ಮೇಲೆ ಎಲ್ಲ ಪಾರ್ಟ್ನರ್ಸ್ ಕೂಡ ಸೈನ್ ಹಾಕಿರ್ತಾರೆ. ಅಲ್ಲಿ ಏನೋ ಒಂದು ರೂಲ್ಸ್ ಅಂಡ್ ಟರ್ಮ್ಸ್ ಇದೆ, ಅದಕ್ಕೆಲ್ಲ ಒಪ್ಕೊಂಡು. ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ಮೆಥಡ್ಸ್ ಆಫ್ ಮೇಂಟೈನಿಂಗ್ ಕ್ಯಾಪಿಟಲ್ ಅಕೌಂಟ್ಸ್ ಆಫ್ ಪಾರ್ಟ್ನರ್ಸ್? ದೇರ್ ಆರ್ 2 ಮೆಥಡ್ಸ್, ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಆ್ಯಂಡ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಇದರಲ್ಲಿ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಂದರೆ ಏನು ಅಂತ, ಇದು ಇಂಪಾರ್ಟೆಂಟ್ 2 ಮಾರ್ಕ್ಸಿಗೆ. ಈ ಸಲ ಮಾಡಲ್ ಕ್ವಶನ್ ಪೇಪರಲ್ಲೂ ಕೂಡ ನಿಮಗೆ ಕೇಳಿದ್ರು. ವಾಟ್ ಈಸ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್? ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಈಸ್ ಎ ಮೆಥಡ್ ಆಫ್ ಮೇಂಟೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಇನ್ ವಿಚ್ ದ ಕ್ಯಾಪಿಟಲ್ ಬ್ಯಾಲೆನ್ಸ್ ಆಫ್ ದ ಪಾರ್ಟ್ನರ್ಸ್ ರಿಮೈನ್ ಫಿಕ್ಸ್ಡ್ ಆಲ್ ಅಥವಾ ಅನ್ಚೇಂಜ್ಡ್ ಎಕ್ಸೆಪ್ಟ್ ಅಡಿಷನಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ಡ್ ಆರ್ ವಿತ್ಡ್ರಾ. ನೆಕ್ಸ್ಟು 3rd ಚಾಪ್ಟರ್, ಅಡ್ಮಿಷನ್ ಆಫ್ ದ ಪಾರ್ಟ್ನರ್ ಚಾಪ್ಟರಲ್ಲಿ ಸ್ಟೇಟ್ ಎನಿ 2 ಫ್ಯಾಕ್ಟರ್ಸ್ ವಿಚ್ ಡಿಟರ್ಮೈನ್ ದ ಗುಡ್ ವಿಲ್ ಆಫ್ ದ ಫರ್ಮ್. ಆನ್ಸರ್ 2 ಪಾಯಿಂಟ್ಸನ್ನು ಕೇಳಿದ್ದಾರೆ. ನೇಚರ್ ಆಫ್ ದ ಬಿಸ್ನೆಸ್, ಲೊಕೇಶನ್ ಆಫ್ ದ ಫರ್ಮ್. ಸೆಕೆಂಡ್ ಕ್ವಶನ್, 2 ರೀಸನ್ಸ್ ಫಾರ್ ಅಡ್ಮಿಟಿಂಗ್ ನ್ಯೂ ಪಾರ್ಟ್ನರ್. ಯಾವುದಾದ್ರೂ 2 ರೀಸನ್ನ ಕೇಳಿದ್ದಾರೆ ಹೊಸ ಪಾರ್ಟ್ನರ್ನ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ. ಟು ಇನ್ಕ್ರೀಸ್ ದ ಕ್ಯಾಪಿಟಲ್, ಅಂದರೆ ಈಗ ಇಬ್ಬರಿದ್ದಾಗ 1 ಲ್ಯಾಕ್ ಹಾಕ್ಬಿಟ್ಟಿದ್ದಾರೆ, 2 ಲ್ಯಾಕ್ ಕ್ಯಾಪಿಟಲ್ ಆಗಿದೆ. ಇನ್ನೊಬ್ಬನ ಹೊಸದಾಗಿ ನಾವು ಅಡ್ಮಿಟ್ ಮಾಡ್ಕೊಂಡಾಗ ಅವನು 1 ಲ್ಯಾಕ್ ಆಗ್ತಾನೆ, ಅಂದರೆ ಕ್ಯಾಪಿಟಲ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಟು ಇಂಪ್ರೂವ್ ದ ಮ್ಯಾನೇಜರಿಯಲ್ ಎಬಿಲಿಟಿ. ಈಗ ಇಬ್ಬರ ಕೈಲ ಎಲ್ಲದನ್ನು ಕೂಡ ಮ್ಯಾನೇಜ್ ಮಾಡೋದಕ್ಕಾಗ್ತಾರಲ್ಲ, ನೋಡ್ಕೊಳ್ಳೋದಕ್ಕಾಗ್ತಾರಲ್ಲ. ಈಗ ಇನ್ನೊಬ್ಬ ಬಂದ ಅಂದರೆ ಹೆಲ್ಪ್ ಆಗುತ್ತೆ, ಇಂಪ್ರೂವ್ ದ ಮ್ಯಾನೇಜರಿಯಲ್ ಎಬಿಲಿಟಿ. ನೆಕ್ಸ್ಟು ನಿಮಗೆ ಗುಡ್ ವಿಲ್ ಅಂದ್ರೇನು, ಸ್ಯಾಕ್ರಿಫೈಸ್ ರೇಷಿಯೋ ಅಂದ್ರೇನು, ನಾನು 2 ಮಾರ್ಕ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿದಾಗಲೂ ಕೂಡ ಅದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಒಂದ್ಸಲ ಚೆಕ್ ಮಾಡಿ, ಇವೆರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಗುಡ್ ವಿಲ್ ಅಂದ್ರೇನು ಮತ್ತು ಸ್ಯಾಕ್ರಿಫೈಸ್ ರೇಷಿಯೋ ಅಂದ್ರೇನು. ಸ್ಯಾಕ್ರಿಫೈಸ್ ರೇಷಿಯೋ ಫಾರ್ಮುಲಾ ಕೂಡ ನೀವು 1 ಮಾರ್ಕ್ಸಿಗೆ ನೆನ್ಪಿಟ್ಕೋಬೇಕಾಗತ್ತೆ. ನೆಕ್ಸ್ಟು 5th ಚಾಪ್ಟರ್, ಡಿಸಲ್ಯೂಷನ್ ಆಫ್ ದ ಫರ್ಮ್. ಈ ಒಂದು ಚಾಪ್ಟರಲ್ಲಿ ಗಿವ್ ದ ಜರ್ನಲ್ ಎಂಟ್ರಿ ಫಾರ್ ಆನ್ ಅಸೆಟ್ ಟೇಕನ್ ಓವರ್ ಬೈ ದ ಪಾರ್ಟ್ನರ್, ಡಿಸಲ್ಯೂಷನ್ ಆಫ್ ದ ಫರ್ಮ್. ಈಗ ಒಂದು ಫರ್ಮನ್ನು ಕ್ಲೋಸ್ ಮಾಡ್ತಾ ಇದ್ದಾರೆ. ಆಗ ಕ್ಲೋಸ್ ಮಾಡುವಾಗ ಏನು ಮಾಡ್ತೀವಿ ನಾವು, ರಿಯಲೈಸೇಷನ್ ಅಕೌಂಟ್ ಮಾಡ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡ್ತೀವಿ, ನಮಗೆ ನೆನಪಿದೆ. ಸೊ ಈ ರಿಯಲೈಸೇಷನ್ ಅಕೌಂಟನ್ನು ಮಾಡುವಾಗ ನಾವು ಅಸೆಟ್ಸನ್ನು ತಗೊಂಡೋದ್ರೆ ಮತ್ತು ಲಯಬಿಲಿಟೀಸ್ನ ಪಾರ್ಟ್ನರ್ಸ್ ತಗೊಂಡೋದ್ರೆ ಎಂಟ್ರೀಸ್ನ ಪಾಸ್ ಮಾಡ್ತಾ ಇದ್ವಿ. ಆ ಜರ್ನಲ್ ಎಂಟ್ರಿನ ಕೇಳಿದ್ದಾರೆ. ಸೊ ಇದು ರಿಯಲೈಸೇಷನ್ ಅಕೌಂಟ್ ಅಂತ ಹೇಳಿದರೆ ಅಸೆಟ್ಸ್ನ ತಗೊಂಡೋದ್ರೆ ನಾವೇನು ಮಾಡ್ತಾ ಇದ್ವಿ, ಬೈ ಸೈಡಲ್ಲಿ ಹಾಕ್ತಾ ಇದ್ವಿ. ಲಯಬಿಲಿಟೀಸ್ನ ತಗೊಂಡೋದ್ರೆ 2 ಸೈಡಲ್ಲಿ ಹಾಕ್ತಾ ಇದ್ವಿ. ಏನಂತ ಹಾಕ್ತಾ ಇದ್ವಿ, ಇಲ್ಲಿ ಬೈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಯಾವ ಒಬ್ಬ ಪಾರ್ಟ್ನರ್ ತೊಗೊಂಡೋಗಿದ್ದಾನೆ ಅವ್ನ ನೇಮನ್ನು ಹಾಕ್ತಾ ಇದ್ವಿ. ಸೊ ಜರ್ನಲ್ ಎಂಟ್ರಿ ಏನಾಗುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾರ್ ಟು ರಿಯಲೈಸೇಷನ್ ಅಕೌಂಟ್ ಬೀಯಿಂಗ್ ಅಸೆಟ್ಸ್ ಟೇಕನ್ ಓವರ್ ಬೈ ದ ಪಾರ್ಟ್ನರ್. ಇಲ್ಲಿ ಏನು ಕೇಳಿದ್ದಾರೆ ಅಂತ ನೋಡಬೇಕು, ಹಾಗೆ ಪ್ರಾಬ್ಲಮ್ನ ನೆನ್ಪು ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್, ಲಯಬಿಲಿಟಿ ಟೇಕನ್ ಓವರ್ ಬೈ ದ ಪಾರ್ಟ್ನರ್ಸ್ ತಗೊಂಡೋದ್ರೆ ಜರ್ನಲ್ ಎಂಟ್ರಿ ಏನಾಗುತ್ತೆ, ರಿಯಲೈಸೇಷನ್ ಅಕೌಂಟ್ ಡೇಟಾ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬೀಯಿಂಗ್ ಲಯಬಿಲಿಟೀಸ್ ಟೇಕನ್ ಓವರ್ ಬೈ ದ ಪಾರ್ಟ್ನರ್. ನೆಕ್ಸ್ಟ್ ಕ್ವಶನ್, ಇದು ಲಾಸ್ಟ್ ಇಯರು ಪ್ರಿಪರೇಟರಿ ಕೇಳಿದಂಥ ಕ್ವಶನ್ನು. ಗಿವ್ ಎನ್ ಜರ್ನಲ್ ಎಂಟ್ರಿ ಫಾರ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇಡ್ ಆನ್ ಡಿಸಲ್ಯೂಷನ್ ಆಫ್ ದ ಫರ್ಮ್. ಈಗ ಒಂದು ಎಕ್ಸ್ಪೆನ್ಸಸ್ ಇದೆ, ಅದನ್ನು ನಾವು ಯಾವ ರೀತಿ ಜರ್ನಲ್ ಎಂಟ್ರಿಲಿ ತೋರಿಸ್ತೀವಿ ರಿಯಲೈಸೇಷನ್ ಅಕೌಂಟಲ್ಲಿ ಅಂತ. ರಿಯಲೈಸೇಷನ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಬೀಯಿಂಗ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇಡ್.
ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ ಟೂ ಸರ್ಕಮ್ಟೆನ್ಸಸ್ ಅಂಡರ್ ವಿಚ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಡಿಸಾಲ್ವ್ಡ್. ಈಗ ಒಂದು ಫರ್ಮನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ ಅಂದರೆ ಯಾವ್ಯಾವ ಫ್ಯಾಕ್ಟರ್ಸು ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ ಕೇಳಿದ್ದಾರೆ. ನಾನಿಲ್ಲಿ ಒಂದು 4 ಪಾಯಿಂಟ್ಸನ್ನು ಕೊಟ್ಟಿದ್ದೀನಿ. ನೀವು ಇಲ್ಲಿ ಯಾವುದಾದ್ರೂ 2 ಪಾಯಿಂಟ್ಸನ್ನು ನೆನ್ಪಿಟ್ಕೊಳ್ಳಿ. ವಿತ್ ದ ಕಾನ್ಸ್ಟೆಂಟ್ ಆಫ್ ಆಲ್ ದ ಪಾರ್ಟ್ನರ್ಸ್. ಸೆಕೆಂಡ್ ಪಾಯಿಂಟ್, ಇನ್ ಅಕಾರ್ಡೆನ್ಸ್ ವಿತ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಪಾರ್ಟ್ನರ್ಸ್. ಡಿಸ್ಸೊಲ್ಯೂಷನ್ ಬೈ ದ ಅಗ್ರಿಮೆಂಟ್, ಡಿಸ್ಸೊಲ್ಯೂಷನ್ ಬೈ ದ ನೋಟಿಸ್. ಈ ಲಾಸ್ಟ್ 2 ಪಾಯಿಂಟ್ಸ್ ತುಂಬ ನಿಮಗೆ ಸಿಂಪಲ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಯಾವುದೇ ಪಾಯಿಂಟ್ಸ್ ಬರೆದ್ರು 2 ಪಾಯಿಂಟ್ಸ್ ಬರೆದ್ರು ಕೂಡ 2 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು 6th ಚಾಪ್ಟರ್ ಶೇರ್ ಕ್ಯಾಪಿಟಲ್ ಇದೆಯಲ್ಲ, ಆ ಒಂದು ಚಾಪ್ಟರಿಂದ 2 ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್. ಇದು ಸಲ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೂಡ ಕೇಳಿದ್ರು. ಆಥರೈಸ್ಡ್ ಶೇರ್ ಕ್ಯಾಪಿಟಲ್, ಇಶ್ಯೂಡ್ ಶೇರ್ ಕ್ಯಾಪಿಟಲ್, ಸಬ್ಸ್ಕ್ರೈಬ್ಡ್ ಶೇರ್ ಕ್ಯಾಪಿಟಲ್. ಇದರಲ್ಲಿ ಯಾವುದಾದ್ರೂ 2 ನೀವು ನೆನ್ಪಿಟ್ಕೊಳ್ಳಿ, ಇಲ್ಲ 3 ನೆನ್ಪಿಟ್ಕೊಂಡ್ರು ಕೂಡ ಓಕೆ. ನೆಕ್ಸ್ಟ್ ಕ್ವಶನ್, 2 ಫೀಚರ್ಸ್ ಆಫ್ ಎ ಕಂಪನಿ. ಬಾಡಿ ಕಾರ್ಪೊರೇಟ್. ಸೆಕೆಂಡ್ ಪಾಯಿಂಟ್, ಸಪರೇಟ್ ಲೀಗಲ್ ಎಂಟಿಟಿ. ನೆಕ್ಸ್ಟ್ 8th ಚಾಪ್ಟರಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಮೀನಿಂಗ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ದ ಬೇಸಿಕ್ ಫಾರ್ಮಡ್ annual reports through which the corporate management communicates financial information to its owners and various other external parties. ಇಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನಮಗೆ ಮೀನಿಗಿಂತ ಅದರ ಟೈಪ್ಸು, ಫೀಚರ್ಸು ಅಥವಾ ಆಬ್ಜೆಕ್ಟಿವ್ಸು ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಂಪಾರ್ಟೆಂಟ್ ಕ್ವಶನ್ ಈ ಚಾಪ್ಟರಲ್ಲಿ. 2 types ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ದೇರ್ ಆರ್ 2 types. First one, statement of profit and loss account, and second one, balance sheet. Next, ಇನ್ನೊಂದು important question, 2 objectives of financial statement. First point, to provide information about earning capacity of the business. ಒಂದು ನಮ್ಮ ಬಿಸ್ನೆಸ್ನಲ್ಲಿ ಅರ್ನಿಂಗ್ ಕೆಪಾಸಿಟಿ ಎಷ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡೋದ್ರಿಂದ. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಎಕನಾಮಿಕ್ ರಿಸೋರ್ಸಸ್. ಎಕನಾಮಿಕ್ ರಿಸೋರ್ಸಸ್ ಬಗ್ಗೆನೂ ಕೂಡ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ನೆಕ್ಸ್ಟ್ 9th ಚಾಪ್ಟರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಚಾಪ್ಟರಲ್ಲಿ. ಇದರಲ್ಲಿ ವಾಟ್ ವುಡ್ ಯು ಮೀನ್ ಬೈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್, ಇದು ಕೂಡ ನಮಗೆ ಬೇಸಿಕ್ ಆಗಿ ಗೊತ್ತಿರಬೇಕು. ಟು ಪ್ರೊಸೆಸ್ ಆಫ್ ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ಆಫ್ ದಿ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಕಂಟೈನ್ಡ್ ಇನ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಮೇಕ್ ಡಿಸಿಷನ್ ರಿಗಾರ್ಡಿಂಗ್ ಟು ಆಪರೇಷನ್ ಆಫ್ ದ ಫರ್ಮ್. ನೆಕ್ಸ್ಟ್ ಕ್ವಶನ್, 2 ಟೆಕ್ನಿಕ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಯಾವುದಾದ್ರು 2 ಟೆಕ್ನಿಕ್ಸ್ ಕೇಳಿದ್ದಾರೆ, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಆ್ಯಂಡ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್. ನೆಕ್ಸ್ಟ್ 2 ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್. ಟು ಐಡೆಂಟಿಫೈ ದ ರೀಸನ್ಸ್ ಫಾರ್ ಚೇಂಜ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದ ಫರ್ಮ್. ನೆಕ್ಸ್ಟ್ ಟು ನೋ ದ ಪ್ರೋಗ್ರೆಸ್ ಆಫ್ ಕನ್ಸ್ಯೂಮ್. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಲಾಸ್ಟ್ ಚಾಪ್ಟರ್ದು 2 activities which are classified as per AS3. Cash flow from operating activities, cash flow from investing activities and cash flow from financing activities. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಈ ಸಲ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೂಡ ಇತ್ತು. ನೆಕ್ಸ್ಟ್ ಕ್ವಶನ್, 2019 ಕೇಳಿದ್ರು ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂದ್ರೆ ಏನು ಅಂತ. ವಾಟ್ ಈಸ್ ಮೀನ್ ಬೈ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್? ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಆರ್ ದ ಆಕ್ಟಿವಿಟೀಸ್ relating to purchase and sale long term asset. ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂತ ಹೇಳಿದರೆ ನಾವು ಯಾವುದಾದ್ರೂ ಒಂದು ಫಿಕ್ಸ್ಡ್ ಅಸೆಟ್ ಮೇಲೆ, ಈಗ ನಾವೇನಾದ್ರು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಲಾಂಗ್ ಟರ್ಮ್ ಅಸೆಟ್ಸ್ ಮೇಲೆ ಅಂತ ಹೇಳಿದರೆ, ಒಂದು ಪರ್ಚೇಸ್ ಮಾಡೋದಾಗಿರ್ಬೋದು, ಸೇಲ್ ಮಾಡೋದಾಗಿರ್ಬೋದು, ಇದನ್ನು ನಾವು ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಎಕ್ಸಾಂಪಲ್ ಫಾರ್ ಫೈನಾನ್ಸಿಂಗ್ ಆಕ್ಟಿವಿಟಿ. ಫೈನಾನ್ಸಿಂಗ್ ಆಕ್ಟಿವಿಟಿಗೆ ಎಕ್ಸಾಂಪಲ್ಲು ಕ್ಯಾಶ್ ಪ್ರೊಸೀಡ್ಸ್ ಫ್ರಮ್ ಇಶ್ಯೂ ಆಫ್ ಈಕ್ವಿಟಿ ಶೇರ್ಸ್, ಕ್ಯಾಶ್ ಪ್ರೊಸೀಡ್ಸ್ ಫ್ರಮ್ ಇಶ್ಯೂ ಆಫ್ ಈಕ್ವಿಟಿ ಡಿಬೆಂಚರ್ಸ್. ಸೊ ನಿಮಗೆ ಇಷ್ಟು ಕ್ವಶನ್ಸು ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ಇವೆಲ್ಲದನ್ನು ಕೂಡ ಒಂದು ಕಡೆ ಲಾಸ್ಟಲ್ಲಿ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಅದನ್ನು ಆಗಾಗ ನೋಡ್ತಾ ಇರಿ. ನಿಮಗೆ ಈ ಪ್ರಿಪ್ರೇಟ್ರಿಗೂ ಕೂಡ ಹಾಗೆ ಆನ್ಯುವಲ್ ಎಕ್ಸಾಮ್ಗೂ ಕೂಡ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ.